ನಮಸ್ಕಾರ ವೀಕ್ಷಕರೇ, ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡುತ್ತೇನೆ. ಈ ತಿಂಗಳಲ್ಲಿ ನೀವು ಯಾವ ರೀತಿಯ ಫಲಗಳನ್ನು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಾಮೆಂಟ್ ಮಾಡಿ. ಈ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಪ್ರಮುಖ ಗ್ರಹಗಳ ಸ್ಥಿತಿ ಬದಲಾಗುತ್ತಿದೆ. ಮುಖ್ಯವಾಗಿ ಗುರುವಿನ ಸ್ಥಾನ ಬದಲಾವಣೆಯಾಗುತ್ತಿದ್ದು, ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ಸಂಚಾರ ಮಾಡುತ್ತಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಗುರುಬಲ ಸಿಗಲಿದೆ. ಇದೇ ತಿಂಗಳು ಶುಕ್ರನು ನಿಮ್ಮ ಲಾಭ ಸ್ಥಾನಕ್ಕೆ ಸಂಚಾರ ಮಾಡಲಿದ್ದಾನೆ. ಶುಕ್ರನು ನೀಚ ಸ್ಥಾನಕ್ಕೆ ಹೋದರೂ ಸಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಸುಲಭವಾಗಿ ಸುಮಾರಷ್ಟು ಕಾರ್ಯಗಳಲ್ಲಿ ಯಶಸ್ಸು ಕಾಣುವ ಅವಕಾಶಗಳಿರುತ್ತವೆ. ಇದೇ ತಿಂಗಳಲ್ಲಿ ರವಿಯು ತನ್ನ ನೀಚ ಸ್ಥಾನದಿಂದ ಸಂಚಾರ ಮಾಡುತ್ತಿದ್ದಾನೆ. ರವಿ ನೀಚನಾದಾಗ ಹೆಸರು, ಕೀರ್ತಿ, ಗೌರವ ಹಾಗೂ ಲೀಗಲ್ ವಿಚಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನು ನೀವು ಕಾಣಬಹುದು. ಮಂಗಳ ಮತ್ತು ಬುಧ ಗ್ರಹಗಳು ವ್ಯಯ ಸ್ಥಾನದಿಂದ ಸಂಚಾರ ಮಾಡುವುದರಿಂದ ಕೆಲವು ಅನುಕೂಲ ಹಾಗೂ ಅನಾನುಕೂಲತೆಗಳು ಎದುರಾಗಲಿವೆ. ರಾಹು ನಿಮ್ಮ ಸುಖ ಸೌಕರ್ಯಗಳ ಸ್ಥಾನದಿಂದ ಸಂಚಾರ ಮಾಡುತ್ತಿರುವುದರಿಂದ ಆಕಸ್ಮಿಕ ಒತ್ತಡ ಮತ್ತು ಏರುಪೇರುಗಳನ್ನು ಎದುರಿಸಬೇಕಾಗಬಹುದು. ಶನಿಶ್ಚರನು ಪಂಚಮ ಸ್ಥಾನದಿಂದ ವಕ್ರನಾಗಿ ನಡೆಯುತ್ತಿರುವುದರಿಂದ ನಿಮ್ಮ ಲಕ್ ಫ್ಯಾಕ್ಟರ್ನಲ್ಲಿ ಬದಲಾವಣೆಗಳು ಕಂಡುಬರಲಿವೆ. ಒಟ್ಟಾರೆಯಾಗಿ ಗ್ರಹಗತಿಗಳನ್ನು ಗಮನಿಸಿದರೆ ಕೆಲವು ವಿಷಯಗಳಲ್ಲಿ ತುಂಬಾ ಉತ್ತಮ ಹಾಗೂ ಇನ್ನು ಕೆಲವು ವಿಷಯಗಳಲ್ಲಿ ಮಿಶ್ರ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಸುಮಾರಷ್ಟು ಪೈಪೋಟಿ ಮತ್ತು ಕಾಂಪಿಟೇಷನ್ ಎದುರಿಸುವ ಮಾನಸಿಕ ಸ್ಥಿತಿ ಇರುತ್ತದೆ. ಶುಕ್ರನು ಲಾಭದಲ್ಲಿದ್ದರೂ ಸಹ ಎದುರಾಳಿಗಳು ಅಥವಾ ಶತ್ರುಗಳು ನಿಮಗೆ ಶರಣಾಗುವ ಯೋಗವಿದೆ. ಆದರೆ ನಿಮ್ಮಲ್ಲಿ ಅಹಂಕಾರ ಹೆಚ್ಚಾಗಬಹುದು ಅಥವಾ ಕೆಲಸಗಳನ್ನು ಬೇಕಂತಲೇ ವಿಳಂಬ ಮಾಡುವ ಸಾಧ್ಯತೆ ಇರುತ್ತದೆ. ಅನಗತ್ಯ ಮಾನಸಿಕ ಒತ್ತಡಕ್ಕೆ ಈಡಾಗಿ ಅಥವಾ ದ್ವಂದ್ವಗಳಲ್ಲಿ ಸಿಲುಕಿ ಕಾರ್ಯಗಳನ್ನು ವಿಳಂಬ ಮಾಡಿಕೊಳ್ಳಬೇಡಿ. ಆದರೆ ಗುರುವು ನಿಮಗೆ ಸಂಪೂರ್ಣ ಅನುಗ್ರಹ ನೀಡುತ್ತಿರುವುದರಿಂದ ನಿಮ್ಮ ಜ್ಞಾನ ಮತ್ತು ಭಾಗ್ಯದ ಮೂಲಕ ಹಳೆಯ ಸಮಸ್ಯೆಗಳು ಬಗೆಹರಿಯಲಿವೆ. ಹಣಕಾಸಿನ ವಿಚಾರದಲ್ಲಿ ಎಲ್ಲಾದರೂ ಹಣ ಸಿಲುಕಿಕೊಂಡಿದ್ದರೆ ಅಥವಾ ಸ್ಟ್ರಕ್ ಆಗಿದ್ದರೆ ಅದನ್ನು ವಾಪಸ್ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಈ ತಿಂಗಳು ಹಣಕಾಸಿನ ಲಕ್ ಫ್ಯಾಕ್ಟರ್ ಸಡನ್ ಆಗಿ ಆಕ್ಟಿವೇಟ್ ಆಗುತ್ತದೆ. ಶತ್ರುಗಳಾಗಿದ್ದವರೇ ಮಿತ್ರರಾಗುವ ಸಂಭವವಿದೆ. ವ್ಯಾಪಾರ ವ್ಯವಹಾರದಲ್ಲಿ ಎಷ್ಟೇ ಪೈಪೋಟಿ ಇದ್ದರೂ ಸಹ ಅಂತಿಮವಾಗಿ ಜಯ ನಿಮ್ಮದಾಗುವ ಯೋಗಗಳಿವೆ. ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಎಚ್ಚರಿಕೆ ವಹಿಸಿ, ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಬೆಲೆಬಾರುವ ವಸ್ತುಗಳನ್ನು ಕಳೆದುಕೊಳ್ಳುವ ಅಥವಾ ಮಿಸ್ಪ್ಲೇಸ್ ಆಗುವ ಸಾಧ್ಯತೆ ಇರುವುದರಿಂದ ಅನಗತ್ಯ ಖರ್ಚುಗಳು ಬರಬಹುದು. ರಾಹು ಸುಖ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ವಸ್ತುಗಳನ್ನು ಬೇರೆಯವರು ಹಕ್ಕು ಚಲಾಯಿಸಿ ಬಳಸುವ ಅಥವಾ ಮಿಸ್ಪ್ಲೇಸ್ ಮಾಡುವ ಸಾಧ್ಯತೆ ಇದೆ. ವಿಶೇಷವಾಗಿ ನಿಮ್ಮ ಮಕ್ಕಳ ಬೆಲೆಬಾರುವ ವಸ್ತುಗಳ ಬಗ್ಗೆ ಗಮನವಿರಲಿ. ಇಲ್ಲದಿದ್ದರೆ ಅವು ಕಳೆದು ಹೋಗಬಹುದು. ಹಣಕಾಸಿನ ವೃದ್ಧಿಯಂತೂ ಖಂಡಿತ ಆಗಲಿದೆ. ಸಹಾಯ ಅಥವಾ ಸಾಲವಾಗಿ ಕೊಟ್ಟ ಹಣ, ಚೆಕ್ ಮೂಲಕ ಮಾಡಿದ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ. ಕೋರ್ಟ್ ಕಚೇರಿ ಅಥವಾ ಪೊಲೀಸ್ ಇನ್ವಾಲ್ವ್ಮೆಂಟ್ ಇರುವ ಪ್ರಕರಣಗಳಲ್ಲಿ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶ ನೀಡಲಿದೆ. ಎದುರಿನ ವ್ಯಕ್ತಿ ನಿಮಗೆ ಶರಣಾಗುವ ಸಾಧ್ಯತೆಯಿದೆ. ಕಳೆದುಕೊಂಡ ವಸ್ತುಗಳನ್ನು ಮರಳಿ ಪಡೆಯುವ ಯೋಗವಿದ್ದು ಭಾಗ್ಯೋದಯವಾಗಲಿದೆ. ದೂರದ ಪ್ರಯಾಣಗಳು ಯಶಸ್ವಿಯಾಗಲಿದ್ದು ನಿಮ್ಮ ಲಕ್ ಸಡನ್ ಆಗಿ ಕೆಲಸ ಮಾಡಲಿದೆ. ಅಲ್ಪ ಪ್ರಯತ್ನದಿಂದ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು. ಹೈಯರ್ ಎಜುಕೇಷನ್ ಮಾಡಲು ಬಯಸುವವರಿಗೆ ಆಸಕ್ತಿಗಳು ಈಡೇರುವ ಮತ್ತು ಅನುಕೂಲವಾಗುವ ಕಾಲವಿದು. ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತಿದ್ದರೆ ಅದನ್ನು ಮರುಪ್ರಯತ್ನ ಮಾಡಲು ಈ ತಿಂಗಳು ಉತ್ತಮ ಅವಕಾಶ ನೀಡಲಿದೆ. ವೃತ್ತಿಯಲ್ಲಿಯೂ ಬದಲಾವಣೆಗಳನ್ನು ನೀವು ಕಾಣಬಹುದು. ಉದ್ಯೋಗ ಬದಲಾಯಿಸಲು ಇದು ಸಕಾಲ. ಇಷ್ಟು ದಿನ ಅವಕಾಶಗಳ ಕೊರತೆ ಇದ್ದರೆ ಈಗ ನಿಮಗೆ ಸರಿಯಾದ ಮಾರ್ಗದರ್ಶನ ಮತ್ತು ಸಪೋರ್ಟ್ ಸಿಗಲಿದೆ. ಜಾಬ್ ಚೇಂಜ್ ಮಾಡುವ ಪ್ರಯತ್ನ ಈ ತಿಂಗಳು ಮಾಡಿದರೆ ಉತ್ತಮ. ಮಿತ್ರರು, ಪಾರ್ಟ್ನರ್ಸ್ ಹಾಗೂ ಬಾಲಸಂಗಾತಿಯಿಂದ ವ್ಯಾಪಾರದಲ್ಲಿ ಉತ್ತಮ ಬೆಂಬಲ ಸಿಗಲಿದೆ. ಗ್ರಾಹಕರು ವಾಪಸ್ ಬರುವ ಸಾಧ್ಯತೆಯಿದೆ. ಆದರೆ ನಿಮ್ಮ ಮಾನಸಿಕ ಸ್ಥಿತಿ ತಾತ್ಸಾರದಿಂದ ಇರಬಾರದು. ಎದುರಿನ ವ್ಯಕ್ತಿಗೆ ಗೌರವ ನೀಡದಿದ್ದರೆ ತೊಂದರೆಗಳಾಗಬಹುದು. ಶುಕ್ರನು ಸಪೋರ್ಟ್ ಮಾಡಿದರೂ ಸಹ ಅಹಂಕಾರ ತೋರಿದರೆ ವ್ಯವಹಾರದಿಂದ ಜನರು ದೂರ ಸರಿಯುವ ಸಾಧ್ಯತೆ ಇರುತ್ತದೆ. ತಾಳ್ಮೆ ಮತ್ತು ಕೇರಿಂಗ್ ಸ್ವಭಾವ ಬೆರೆಸಿಕೊಳ್ಳಿ. ಗುರು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ದೇವಾನುಗ್ರಹ ಮತ್ತು ಕುಟುಂಬದಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ನಡೆಯಲಿವೆ. ಮರುಮದುವೆ ಬಯಸುವವರಿಗೆ ಅಥವಾ ಮನೆಯಲ್ಲಿ ಅಣ್ಣ ಅಕ್ಕನ ಮದುವೆ ವಿಳಂಬವಾಗುತ್ತಿದ್ದವರಿಗೆ
ಶೀಘ್ರವಾಗಿ ನಿಶ್ಚಿತಾರ್ಥ ಅಥವಾ ಒಪ್ಪಂದಗಳು ಆಗಲಿವೆ. ಕೇತು ಕರ್ಮ ಸ್ಥಾನದಲ್ಲಿ ಇರುವುದರಿಂದ ಹೆಸರು ಮತ್ತು ಗೌರವದ ಬಗ್ಗೆ ಆತಂಕವಿರುತ್ತದೆ. ಹೆಚ್ಚು ಪ್ರಾಕ್ಟಿಕಲ್ ಆಗಿರಿ ಮತ್ತು ಧೈರ್ಯದಿಂದ ಕೆಲಸ ಮಾಡಿ. ರವಿ ನೀಚ ಸ್ಥಾನಕ್ಕೆ ಹೋಗುವುದರಿಂದ ಗೌರವ ಅಥವಾ ವ್ಯವಹಾರದಲ್ಲಿ ತಾತ್ಕಾಲಿಕ ಹಿನ್ನಡೆ ಅಥವಾ ಏರುಪೇರುಗಳಾಗಬಹುದು. ಯಾವುದೋ ಡಿಸ್ಪ್ಯೂಟ್ ವಿಚಾರದಲ್ಲಿ ನೋಟಿಸ್ ಪಡೆಯುವ ಅಥವಾ ಓಡಾಟ ಮಾಡುವ ಸಾಧ್ಯತೆ ಇದೆ. ಆದರೆ ಇದು ತಾತ್ಕಾಲಿಕವಾಗಿದ್ದು ಭಯಪಡುವ ಅಗತ್ಯವಿಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಹೆಚ್ಚಿನ ಗಮನ ಹರಿಸಲೇಬೇಕು. ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ. ಮಂಗಳ ಬುಧ ಸಂಯೋಗದಿಂದ ನರಗಳ ಸಮಸ್ಯೆ, ಬಿಪಿ ವೇರಿಯೇಷನ್ ಅಥವಾ ಸ್ತ್ರೀಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಂಡುಬರಬಹುದು. ಕಿಡ್ನಿ ಅಥವಾ ಬ್ಲಾಡರ್ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಕಾಲು ಜಾರಿ ಬೀಳುವುದು ಅಥವಾ ವಾಹನಗಳಿಂದ ಪೆಟ್ಟು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಗುರುವಿನ ದೃಷ್ಟಿ ಇರುವುದರಿಂದ ಇವು ತಾತ್ಕಾಲಿಕವಾಗಿರುತ್ತವೆ. ಪರಿಹಾರಕ್ಕಾಗಿ ಮಂಗಳ ಗ್ರಹದ ಶಾಂತಿ ಮಾಡಿ. ಪ್ರತಿದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ಮತ್ತು ಮಂಗಳವಾರ ಕೆಂಪು ವಸ್ತ್ರದೊಂದಿಗೆ ತೊಗರಿಕಾಳನ್ನು ದಾನ ಮಾಡಿ. ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಮಾಡಿಸುವುದರಿಂದ ಆರೋಗ್ಯ ವೃದ್ಧಿಯಾಗಲಿದೆ. ಇದರ ಜೊತೆಗೆ ವಿಷ್ಣು ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡಿ. ಬುಧವಾರ ತುಳಸಿ ಮಾಲೆ ಅರ್ಪಿಸಿ ಮತ್ತು ಹಸಿರು ವಸ್ತ್ರ ಅಥವಾ ಹೆಸರುಕಾಳನ್ನು ದಾನ ಮಾಡಿ. ವಿಷ್ಣು ದೇವರಿಗೆ ಅರ್ಚನೆ ಮಾಡಿಸುವುದರಿಂದ ಕಷ್ಟಗಳು ಸುಖವಾಗಿ ಪರಿವರ್ತನೆಯಾಗುತ್ತವೆ. ಶತ್ರುಕಾಟದಿಂದ ದೂರ ಉಳಿಯಲು ಮತ್ತು ಭಾಗ್ಯೋದಯಕ್ಕಾಗಿ ಗುರುವಿನ ರತ್ನವಾದ ಕನಕ ಪುಷ್ಪರಾಗವನ್ನು ಧರಿಸಿ. ರತ್ನ ಧರಿಸಲು ಸಾಧ್ಯವಾಗದವರು ಒಂದು ಅರಿಶಿನದ ಕೊಂಬನ್ನು ಹಳದಿ ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದರಿಂದ ಗುರುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಾಮೆಂಟ್ ಮಾಡಿ. ಶುಭವಾಗಲಿ.